ಗದ್ದೆರಾಮೇಶ್ವರ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಅಂತಿಮ ಸೋಮವಾರ ವಿಶೇಷ ಪೂಜೆ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಗದ್ದೆಬಿಂಡೇನಹಳ್ಳಿ, ಡಿ ಕಾಳೇನಹಳ್ಳಿ, ಅಡಗೂರು, ಯಾಚೇನಹಳ್ಳಿ, ಗೂರಮಾರನಹಳ್ಳಿ, ಮಾರೇನಹಳ್ಳಿ, ಶೆಟ್ಟಿಹಳ್ಳಿ, ಜನಿವಾರ, ಚಾಮಡಿಹಳ್ಳಿ, ಗೂರನಹಳ್ಳಿ ಹಾಗೂ ಚನ್ನರಾಯಪಟ್ಟಣದ ವಿವಿಧ ಬಡಾವಣೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಗದ್ದೆರಾಮೇಶ್ವರ ದೇವಾಲಯದ ಮೂಲ ವಿಗ್ರಹದ ದರ್ಶನ ಪಡೆದು ಪುನೀತರಾದರು. ಧರ್ಮಸ್ಥಳ ಪಾದಯಾತ್ರೆ ಸಂಘದಿಂದ ದೇವಾಲಯದ ಆವರಣದಲ್ಲಿ ಅನ್ನದಾನ ಏರ್ಪಡಿಸಿದ್ದು ಸಾವಿರಾರು ಮಂದಿ ಭಕ್ತರು ಆಗಮಿಸಿ ದೇವರ ಪ್ರಸಾದ ಸ್ವೀಕರಿಸಿದರು. ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ ಶಿವಸ್ಯ ಹೃದಯಂ ವಿಷ್ಣು ವಿಷ್ಣುಶ್ಚ ಹೃದಯಂ ಶಿವ. ಎಲ್ಲ ಭಕ್ತ ಬಾಂಧವರಿಗೆ ಮತ್ತು ಎಲ್ಲ ನಾಗರಿಕರಿಗೂ ಸಹ ಕಾರ್ತೀಕ ಮಾಸದಲ್ಲಿ ಕಡೆಯ ಅಂದರೆ 4ನೇ ಸೋಮವಾರದ ದಿನದ ಶಿವನ ಆಶೀರ್ವಾದಗಳು. ಈ ದಿನ ಸ್ವಾಮಿಯ ದಿವ್ಯವಾದ ಸನ್ನಿಧಾನಗಳಲ್ಲಿ ತಳಿರು ತೋರಣಾದಿಗಳಿಂದ ಮತ್ತು ವಿದ್ಯುತ್ ದೀಪಗಳಿಂದ ಅಲಂಕೃತವಾದಂತಹ ಹಾಗೂ ಭಾರತೀಯ ಸಂಸ್ಕೃತಿ ಪ್ರಕಾರವಾಗಿ ಎಲ್ಲ ಹಸಿರು ತೋರಣಗಳಿಂದ ಚಪ್ಪರಗಳಿಂದ ಅಲಂಕೃತವಾದ ಗದ್ದೆರಾಮೇಶ್ವರ ಸನ್ನಿಧಾನಕ್ಕೆ ತಾವೆಲ್ಲ ಬಂದಿದ್ದೀರಿ ಅಥವಾ ದರ್ಶನ ಮಾಡೋದಕ್ಕೆ ನಮ್ಮ ಶ್ಯಾಮ್ ಸುಂದರ್ ಅವರು ನಿಮಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಈ ಒಂದು ವಿಶೇಷವಾದ ಶುಭ ಸಂದರ್ಭದ ಬಗ್ಗೆ ಹೇಳೋದಾದರೆ ನಾವೀಗ ಇರ್ತಕ್ಕಂಥದ್ದು ಶ್ರೀ ಗದ್ದೆರಾಮೇಶ್ವರ ಸ್ವಾಮಿ ದೇವಾಲಯ ಅಥವಾ ಗದ್ದೆರಾಮೇಶ್ವರ ಗುಡಿ. ಚಿಕ್ಕದಾಗಿರೋದ್ರಿಂದ ಇದನ್ನು ಗುಡಿ ಅಂತ ಹೇಳಿ ಕರೀತಾರೆ. ಇಂತಹ ಒಂದು ದಿವ್ಯವಾದ ಸಾನ್ನಿಧ್ಯ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಹಾಗೆ ಸಹಸ್ರ ವರ್ಷಗಳ ಒಂದು ಇತಿಹಾಸ ಇರ್ತಕ್ಕಂಥದ್ದು. ಆದರೆ ದಾಖಲೆ ದೊರಕಿರತಕ್ಕಂಥದ್ದು ಮೈಸೂರು ಒಡೆಯರ ಆಳ್ವಿಕೆಯ ಕಾಲದಲ್ಲಿ ಈ ಒಂದು ಚನ್ನರಾಯಪಟ್ಟಣ ಸೀಮೆ ಪಂಗಣಿ ನಾಡು ಎಂಬತಕ್ಕಂತಹ ಒಂದು ಪಾಳೆಗಾರಿಕೆಗೆ ಒಳಪಟ್ಟಂತಹ ನಗರ. ಕೊಳತ್ತೂರು, ಅಮೃತೂರು ಹೀಗೆಲ್ಲ ಕರೀತಾ ಇದ್ರು. ಈಗ ಚನ್ನರಾಯಪಟ್ಟಣ ಎಂಬುದಾಗಿ ಪ್ರಖ್ಯಾತವಾಗಿದೆ. ಈ ಒಂದು ದೇವಾಲಯವನ್ನ 1663ರಲ್ಲಿ ಪುನರ್ ನಿರ್ಮಾಣ ಮಾಡಿದ್ದಾರೆ ಎಂಬತಕ್ಕಂಥದ್ದು ಇತಿಹಾಸ ಶಾಸನದಿಂದ ತಿಳಿಯಪಡುತ್ತದೆ. ಈ ದಿನ ಬೆಳಗ್ಗೆ 6 ಗಂಟೆಯಿಂದ ಸುಪ್ರಭಾತ, ಮಂಗಳವಾದ್ಯ ಹೀಗೆಲ್ಲ ಒಂದು ಕಾರ್ಯಕ್ರಮಗಳು ನಡೀತಾ ಬೆಳಗ್ಗೆ 9 ಗಂಟೆಗೆ ಶ್ರೀ ರುದ್ರಾಭಿಷೇಕ ಪ್ರಾರಂಭ ಆಯಿತು. ಮೊದಲು ಗಣಪತಿ ಪೂಜೆ ಮಾಡಿದ್ವಿ ಪುಣ್ಯಾಹ, ಆ ನಂತರದಲ್ಲಿ ರುದ್ರಾಭಿಷೇಕ ಪ್ರಾರಂಭ ಆಯಿತು, ಅಲಂಕಾರ ಅರ್ಚನಾದಿಗಳು. ಆನಂತರ ನಿರಂತರವಾಗಿ ಬೆಳಗ್ಗೆ 10 ಗಂಟೆಯಿಂದ ಪುಣ್ಯಾತ್ಮರೆಲ್ಲ ದರ್ಶನಕ್ಕೆ ಬರ್ತಾ ಇದ್ದೀವಿ. ಈವರೆಗೂ ಸಹ ನಿರಂತರವಾಗಿ ಸಾಲಿನಲ್ಲಿ ದರ್ಶನ ಆಗ್ತಾ ಇದೆ, ಅನ್ನದಾನ ನಡೀತಾ ಇದೆ, ಹಾಗೆ ಪ್ರಸಾದ ವಿನಿಯೋಗ ನಡೀತಾ ಇದೆ. ಈ ಎಲ್ಲ ಒಂದು ಕಾರ್ಯಕ್ರಮವನ್ನು ರೂಪಿಸಿರ್ತಕ್ಕಂತಹ ನಮ್ಮ ನಗರದ ನಾಗರಿಕರಿಗೆ ಒಂದು ಬೆಂಬಲವಾಗಿ ನಿಂತು ಕಾರ್ಯಕ್ರಮ ನಡೆಸುವುದಕ್ಕೆ ಶ್ರೀ ಧರ್ಮಸ್ಥಳ ಯಾತ್ರಾರ್ಥಿಗಳು, ಪಾದಯಾತ್ರಾರ್ಥಿಗಳ ಸಂಘದವರು